ಶಿಕ್ಷಕರ ಎಲ್ಲ ಸಮಸ್ಯೆಗಳನ್ನು ಹಂತ ಹಂತವಾಗಿ ಬಗೆಹರಿಸಲಾಗುವುದೆಂದು ಸಿಎಂ ಸಿದ್ದರಾಮಯ್ಯ ಭರವಸೆ ನೀಡಿದ್ದಾರೆ ಅಂತ ಮಾಜಿ ಶಾಸಕಿ ಪೂರ್ಣಿಮಾ ಶ್ರೀನಿವಾಸ್ ತಿಳಿಸಿದ್ದಾರೆ. ಚಿಂತಾಮಣಿಯ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ನಿವಾಸದಲ್ಲಿ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಚುನಾವಣೆ ಅಂಗವಾಗಿ ಶುಕ್ರವಾರ ಹಮ್ಮಿಕೊಂಡಿದ್ದ ಪೂರ್ವಭಾವಿ ಸಭೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಶ್ರೀನಿವಾಸ್ ಪರ ಮತಯಾಚನೆ ಮಾಡಿ ಮಾತನಾಡಿದರು. ಪ್ರಮುಖವಾಗಿ ಎನ್ಪಿಎಸ್ ರದ್ದುಗೊಳಿಸಿ ಹಳೆ ಪಿಂಚಣಿ ಯೋಜನೆ ಜಾರಿಗೊಳಿಸುವುದು, ವರ್ಗಾವಣೆ ಸಮಸ್ಯೆ, ಬಡ್ತಿ, ವೇತನ ತಾರತಮ್ಯ, ಅತಿಥಿ ಶಿಕ್ಷಕರ ಸಮಸ್ಯೆ ಸೇರಿದಂತೆ ಶಿಕ್ಷಕರು ಎದುರಿಸುತ್ತಿರುವ ಸಮಸ್ಯೆಯನ್ನು ಸಿಎಂ ಗಮನಕ್ಕೆ ತರಲಾಗಿದೆ. ಆಗ್ನೇಯ ಶಿಕ್ಷಕರ ಕ್ಷೇತ್ರದ ದಾವಣಗೆರೆ, ಚಿತ್ರದುರ್ಗ, ತುಮಕೂರು, ಚಿಕ್ಕಬಳ್ಳಾಪುರ, ಕೋಲಾರ ವ್ಯಾಪ್ತಿಯ 31 ತಾಲೂಕುಗಳಿವೆ. ಎಲ್ಲ ಶಾಲಾ ಕಾಲೇಜುಗಳಿಗೂ ಭೇಟಿ ನೀಡಿ ಪತಿ ಶ್ರೀನಿವಾಸ್ ಪರವಾಗಿ ಮತಯಾಚನೆ ಮಾಡುತ್ತಿದ್ದೇವೆ ಅಂತ ಹೇಳಿದ್ರು. ಇನ್ನು ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಚುನಾವಣೆ ಮೇ ಅಂತ್ಯ ಅಥವಾ ಜೂನ್ ಮೊದಲ ವಾರದಲ್ಲಿ ನಡೆಯಲಿದೆ. ಈ ಕ್ಷೇತ್ರದಲ್ಲಿ ಇದುವರೆಗೂ ಕಾಂಗ್ರೆಸ್ ಗೆದ್ದಿಲ್ಲ. ಈ ಚುನಾವಣೆಯಲ್ಲಿ ಗೆಲ್ಲಲೇಬೇಕು ಎಂದು ಈಗಾಗಲೇ ಅಭ್ಯರ್ಥಿಯ ಆಯ್ಕೆ ಮಾಡಿದ್ದಾರೆ. ಹೀಗಾಗಿ ಈ ಬಾರಿ ಎಲ್ಲ ಕಾರ್ಯಕರ್ತರು, ಮುಖಂಡರು ಒಗ್ಗಟ್ಟಿನಿಂದ ಶ್ರಮಿಸಿ ಕಾಂಗ್ರೆಸ್ ಅಭ್ಯರ್ಥಿಯ ಜಯಕ್ಕೆ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಅಂತ ಮನವಿ ಮಾಡಿದರು. ಒಂದು ತಿಂಗಳು ಅಥವಾ 1.5 ತಿಂಗಳು ಇರುವಾಗ ಅಭ್ಯರ್ಥಿಯನ್ನು ಘೋಷಣೆ ಮಾಡ್ತಿದ್ರು. ಹಾಗಾಗಿ ಈ ಒಂದು ಆಗ್ನೇಯ ಶಿಕ್ಷಕರ ಕ್ಷೇತ್ರದಲ್ಲಿ ಅಭ್ಯರ್ಥಿ ಗೆಲ್ಲಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಆದ್ರೆ ಇದು ಮೊದಲನೇ ಬಾರಿಗೆ ನಮ್ಮ ಮುಖ್ಯಮಂತ್ರಿಗಳು ಮತ್ತು ಅಧ್ಯಕ್ಷರಾದಂತಹ ಡಿ.ಕೆ. ಶಿವಕುಮಾರ್ ಸರ್, ಉಪಮುಖ್ಯಮಂತ್ರಿಗಳು ಬೇಗನೆ ಅಭ್ಯರ್ಥಿಯನ್ನ ಘೋಷಣೆ ಮಾಡಿರೋದ್ರಿಂದ ಇದು ಪಕ್ಷದ ಕಾರ್ಯಕರ್ತರಿಗೂ ಕೂಡ ಕೆಲಸ ಮಾಡಲಿಕ್ಕೆ ಮತ್ತು ಅಭ್ಯರ್ಥಿಗೂ ಕೂಡ 5 ಜಿಲ್ಲೆ, ಒಟ್ಟಾರೆಯಾಗಿ 5 ಜಿಲ್ಲೆ ಪ್ರವಾಸ ಮಾಡಲಿಕ್ಕೆ, 33 ತಾಲೂಕುಗಳು ಪ್ರವಾಸ ಮಾಡಲಿಕ್ಕೆ ಅನುಕೂಲ ಆಗಿದೆ. ಆ ನಿಟ್ಟಿನಲ್ಲಿ ನಾವು ಈಗಾಗಲೇ ಎಲ್ಲ ಜಿಲ್ಲೆಗಳಲ್ಲೂ ಸಹಿತ, ಎಲ್ಲ ತಾಲೂಕುಗಳಲ್ಲೂ ಸಹಿತ ಪ್ರವಾಸವನ್ನು ಮಾಡ್ತಾ ಇದ್ದೇವೆ. ಒಟ್ಟಾರೆಯಾಗಿ 23,560 ಮತದಾರರು ಇದ್ದಾರೆ. ಇನ್ನೂ 1-2 ತಿಂಗಳು ಕಾಲಾವಕಾಶವನ್ನ ಕೊಟ್ಟಿದ್ದಾರೆ. ಯಾರ್ಯಾರು ಕೆಲವ್ರದ್ದು ಬಿಟ್ಟು ಹೋಗಿರುತ್ತೆ, ಆ ಮತಗಳನ್ನು ಸೇರಿಸೋದಕ್ಕೆ ಅವಕಾಶ ಇದೆ. ಈ ತಾಲೂಕಿನಲ್ಲೂ ಕೂಡ 1,100 ಶಿಕ್ಷಕರು ಹೆಚ್ಚು, ಈ ಜಿಲ್ಲೆಯಲ್ಲಿ ಈ ತಾಲೂಕಿನಲ್ಲಿ ಹೆಚ್ಚು ಶಿಕ್ಷಕರು ಕೂಡ ರಿಜಿಸ್ಟರ್ ಆಗಿರುವಂಥದ್ದು. ಹಾಗಾಗಿ ನಾನು ತಮ್ಮಲ್ಲೆಲ್ಲ ವಿನಂತಿಯನ್ನ ಮಾಡ್ಕೊಳ್ಳುವಂಥದ್ದು, ಕಾಂಗ್ರೆಸ್ ಪಕ್ಷ ಏನು ಇವತ್ತು ಶಿಕ್ಷಣ ಕ್ಷೇತ್ರಕ್ಕೆ ಇರ್ಬೋದು, ಶಿಕ್ಷಕರ ಒಂದು ಸಮಸ್ಯೆಗಳಿಗೆ ಹೆಚ್ಚು ಗಮನವನ್ನು ಕೊಟ್ಟು ಅವರ ಸಮಸ್ಯೆಗಳನ್ನ ಬಗೆಹರಿಸೋದಕ್ಕೆ, ತಮಗೆಲ್ಲ ಗೊತ್ತಿದೆ ಕಳೆದ 2-3 ತಿಂಗಳಿಂದ ಅತಿಥಿ ಉಪನ್ಯಾಸಕರು ಬಹಳ ಸ್ಟ್ರೈಕ್ ಅನ್ನ ಮಾಡ್ತಾ ಇದ್ರು, ಅವರ ಸ್ಯಾಲ್ರಿ ಬಗ್ಗೆ ಮತ್ತೆ ಅವರ ಕೆಲವು ಡಿಮ್ಯಾಂಡ್ಸ್ ಬಗ್ಗೆ. ಸಚಿವರಾದಂಥ ಸುಧಾಕರ್ ಸರ್ ಅವರೇ ಅದೇ ಇಲಾಖೆಯನ್ನು ಅವ್ರು ಹ್ಯಾಂಡಲ್ ಮಾಡೋದ್ರಿಂದ ಬಹಳ ಒಂದು ಸರ್ಕಾರದ ಮಟ್ಟದಲ್ಲಿ ಒಂದು ಉತ್ತಮವಾದಂಥ ನಿರ್ಧಾರವನ್ನು ಮಾಡಿ ಇವತ್ತು ಅತಿಥಿ ಉಪನ್ಯಾಸಕರು ಸ್ಟ್ರೈಕ್ ಅನ್ನ ವಾಪಸ್ ಪಡ್ಕೊಂಡು ತಮ್ಮ ಕೆಲಸವನ್ನ ತೊಡಗಿಸ್ಕೊಳ್ಳೋದಕ್ಕೆ ಸಚಿವರು ಒಂದು ಉತ್ತಮವಾದಂಥ ಒಂದು ರಿಸಲ್ಟ್ ಅನ್ನ ಕೊಟ್ಟಿರುವಂಥದ್ದನ್ನು ನಾವೆಲ್ಲ ಕಾಣಬಹುದು. ಅವರ ಬೇಡಿಕೆ ಏನಿತ್ತು, ಸಾಕಷ್ಟು ಬೇಡಿಕೆಗಳಿತ್ತು, ಆದರೆ ಪ್ರಮುಖವಾದಂಥ ಅವರ ಒಂದು ಬೇಡಿಕೆಗಳನ್ನ ಸರ್ಕಾರ ಇವತ್ತು ಗಮನ ಹರಿಸಿದೆ. 5,000ದಿಂದ 8,000 ವೇತನವನ್ನ ಅವರ ಸರ್ವಿಸ್ ಮೇಲೆ 5ರಿಂದ 10 ವರ್ಷ, 10ರಿಂದ 15 ವರ್ಷ ಅದನ್ನ ರೈಸ್ ಮಾಡುವಂಥದ್ದು, ಮತ್ತು 1 ದಿನದ ವೇತನ ಸಹಿತ ರಜೆಯನ್ನ ಘೋಷಣೆ ಮಾಡಿರುವಂಥದ್ದು, ಮತ್ತು ಮೆಟರ್ನಿಟಿ ಲೀವ್, ಮಾತೃತ್ವ ರಜೆಯನ್ನ ಗೆಸ್ಟ್ ಫ್ಯಾಕಲ್ಟಿಗೆ ಇರಲಿಲ್ಲ. ಇವತ್ತು ಹೆಣ್ಣು ಮಕ್ಕಳು ಹೆಚ್ಚು ಸಂಖ್ಯೆಯಲ್ಲಿ ಕೆಲಸ ಮಾಡ್ತಾರೆ. ಹಾಗಾಗಿ ಮೆಟರ್ನಿಟಿ ಲೀವ್ ಬಹಳ ಅವಶ್ಯಕತೆ ಹೆಣ್ಣು ಮಕ್ಕಳಿಗೆ. ಅದನ್ನು ಕೂಡ ಇವತ್ತು ನಮ್ಮ ಸರ್ಕಾರ ಗಮನಿಸಿ ಅದನ್ನು ಕೂಡ ಗೆಸ್ಟ್ ಫ್ಯಾಕಲ್ಟಿ ಕೊಟ್ಟಿರುವಂಥದ್ದು, ಮತ್ತು ಅವರು 60 ವರ್ಷ ಆದ ನಂತರ ರಿಟೈರ್ಡ್ ಆದ್ಮೇಲೆ 5 ಲಕ್ಷ ರೂಪಾಯಿಗಳನ್ನ ಹಣವನ್ನ ಅವರ ಒಂದು ಕುಟುಂಬಕ್ಕೆ ಅವ್ರಿಗೆ ಕೊಡುವಂಥದ್ದು, ಮತ್ತು ಹೆಲ್ತ್ ವಿಮೆಯಲ್ಲಿ ಅವರನ್ನ ಸೇರಿಸುವಂಥದ್ದು. ಹೀಗೆ 5ರಿಂದ 6 ಬೇಡಿಕೆಗಳನ್ನ ಇವತ್ತು ಸರ್ಕಾರ ಈಡೇರಿಸಿರುವಂಥದ್ದು. ಬಹುಶಃ ಅದಕ್ಕೆ ಹೆಚ್ಚು ಗಮನವನ್ನು ಕೊಟ್ಟಂತವರು ಡಾಕ್ಟರ್ ಸುಧಾಕರ್ ಅವರು ಸಚಿವರಾಗಿ ಅವರ ವ್ಯಾಪ್ತಿಯಲ್ಲಿ ಉತ್ತಮವಾದಂಥ ನಿರ್ಧಾರವನ್ನು ಮುಖ್ಯಮಂತ್ರಿಗಳು, ಅವರು ಉಪಮುಖ್ಯಮಂತ್ರಿಗಳು ಸೇರಿ ಸರ್ಕಾರ ಇವತ್ತು ಮಾಡಿದೆ. ಅದೇ ರೀತಿ ಶಿಕ್ಷಣ ಕ್ಷೇತ್ರದಲ್ಲಿ ನ್ಯೂ ಪೆನ್ಷನ್ ಸ್ಕೀಮ್ ಬೇಡ, ಓಲ್ಡ್ ಪೆನ್ಷನ್ ಅನ್ನುವಂಥದ್ದು ಹಲವಾರು ವರ್ಷಗಳಿಂದ ಹೋರಾಟವನ್ನ ಮಾಡ್ತಾ ಬರ್ತಾ ಇದ್ದಾರೆ. ಅದು ಟೀಚರ್ಸೇ ಅಂತಲ್ಲ, ನಮ್ಮ ಸರ್ಕಾರಿ ನೌಕರರು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಕಳೆದ ವಾರ ತಾನೇ ಮುಖ್ಯಮಂತ್ರಿಗಳು ಅದರ ಸಭೆಯನ್ನು ಮಾಡಿ, ಆ ಸಭೆಯಲ್ಲಿ ನಾನು ಕೂಡ ಮುಖ್ಯಮಂತ್ರಿಗಳು ಭರವಸೆಯನ್ನು ಕೊಟ್ಟಿದ್ದಾರೆ. ಮತ್ತು ನಾವು ಖಂಡಿತವಾಗಿ, ಯಾಕಂದ್ರೆ ಪಕ್ಷದ ಪ್ರಣಾಳಿಕೆಯಲ್ಲೇ ಹೋಗಿ ಸಿಗೋದ್ರಿಂದ ಅದನ್ನ ಜಾರಿ ಮಾಡ್ತೇವೆ ಅಂತೇಳಿ
ನಾನು ಇವತ್ತು ಒಂದು ಇಲ್ಲಿರುವಂಥ ಶಿಕ್ಷಕರಿಗೆ, ಪಕ್ಷದ ಮುಖಂಡರುಗಳಿಗೆ ಹೇಳಲಿಕ್ಕೆ ಬಯಸ್ತೇನೆ, ಪಕ್ಷ ಯಾವ್ಯಾವ ಇದನ್ನ ಪ್ರಣಾಳಿಕೆಯಲ್ಲಿ ಕೊಟ್ಟಿದೆ ಅವೆಲ್ಲವನ್ನು ಕೂಡ ಚಾಲಿಸದೆ ಜನರಿಗೆ ತಲುಪಿಸುವ ಕೆಲಸವನ್ನು ಮಾಡುತ್ತೆ. ಹಾಗಾಗಿ ಇದನ್ನು ಕೂಡ ನಾವು ನಮ್ಮ ಮತದಾರರು ಯಾರು ಶಿಕ್ಷಕರಿದ್ದಾರೆ ಅವ್ರಿಗೆ ಹೇಳುವಂಥ ಕೆಲಸವನ್ನು ನಾವು ಮಾಡಿ ಖಂಡಿತವಾಗ್ಲೂ ಪಕ್ಷ ಅದನ್ನು ಗಣನೆಗೆ ತಗೊಳುತ್ತೆ ಅನ್ನುವಂಥ ವಿಶ್ವಾಸ ನಮಗೆಲ್ಲ ಇದೆ. ಎಲ್ಲರಲ್ಲೂ ಮಾಡ್ಕೊಳ್ಳುವಂಥದ್ದು ಶ್ರೀನಿವಾಸ್ ಅವರು ಒಬ್ಬ KS ಅಧಿಕಾರಿಯಾಗಿ ಕೆಲಸ ಮಾಡಿದ್ದಾರೆ, ಪೊಲೀಸ್ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸಿದ್ದಾರೆ. ತದನಂತರ ಅವರು VR ತಗೊಂಡು ನಮ್ಮದೇ ಶಿಕ್ಷಣ ಸಂಸ್ಥೆಗಳು, ನಮ್ಮನ್ನು 8,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ವ್ಯಾಸಂಗವನ್ನು ಮಾಡ್ತಾ ಇದ್ದಾರೆ. ಸ್ಕೂಲಿಂದ ಹಿಡಿದು ಇಂಜಿನಿಯರಿಂಗು, ಲಾ, ನರ್ಸಿಂಗ್ ಕಾಲೇಜಸ್ಸು ಇದೆ. ಆ ಒಂದು ಶಿಕ್ಷಣ ಸಂಸ್ಥೆಗಳಲ್ಲಿ ಕಾರ್ಯದರ್ಶಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಅದಲ್ಲದೆ ಬಹುಶಃ ಈ ಜಿಲ್ಲೆಗೂ ನಮ್ಮ ಕುಟುಂಬಕ್ಕೂ ಒಂದು ಉತ್ತಮವಾದಂಥ ನಂಟು ಅನೇಕ ವರ್ಷಗಳಿಂದ ಇರುವಂಥದ್ದು. ಅಂದರೆ ಮೊದಲು ಕೋಲಾರ ಇವೆಲ್ಲ ಸೇರಿಸಿ ಒಂದು ಜಿಲ್ಲೆಯಾಗಿ ಇದ್ದಂಥದ್ದು. ನನ್ನ ತಂದೆಯವರು 1982ರಲ್ಲಿ ಅಂದು ನಡೆದಂಥ ಪಾರ್ಲಿಮೆಂಟ್ ಕ್ಷೇತ್ರದಲ್ಲಿ ಕಾಂಗ್ರೆಸ್ಸಿನ ಒಬ್ಬ ಯುವ ಮುಖಂಡನಾಗಿ ಕಾರ್ಯಕರ್ತನಾಗಿ ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ಅವತ್ತಿಗೆ ಸ್ಪೀಕರ್ ಆಗಿದ್ದಂಥ ಇದೇ ಜಿಲ್ಲೆಯವರು ಅವರು ನಮ್ಮ ತಂದೆಯವರ ಕೆಲಸ ನೋಡಿ ಪಕ್ಷದಲ್ಲಿ ಏನಾದರೂ ಒಂದು ಕೆಲಸ ಪೋಸ್ಟನ್ನು ಕೊಡ್ತೀನಿ ಅಂದಾಗ, ಇಲ್ಲ ನಮ್ಮದೊಂದು ಕುಗ್ರಾಮ ಅವತ್ತಿಗೆ ದೇವಸಂದ್ರ, ನಮ್ಮ ಊರಿಗೊಂದು ಶಾಲೆ ಕೊಡಿ ಅಂತ ಹೇಳಿ ವಿನಂತಿಯನ್ನ ಮಾಡ್ತಾರೆ. ಆಗ ಮುಖ್ಯಮಂತ್ರಿಗಳಾಗಿದ್ದಂಥ ದೇವರಾಜ ಅರಸು ಅವರು ನಮ್ಮ ಊರಿಗೆ ಒಂದು ಶಾಲೆಯನ್ನು ಕೂಡ ಮಂಜೂರು ಮಾಡಿ ಕೊಡ್ತಾರೆ. ಅದು ಇವತ್ತು ಏಡೆಡ್ ಇನ್ಸ್ಟಿಟ್ಯೂಷನ್ ಆಗಿದೆ. ಅಲ್ಲೂ ಕೂಡ 3,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಆ ಒಂದು ಬಹುಶಃ ಈ ಜಿಲ್ಲೆಯ ಇಲ್ಲಿ ಕಳೆದು ಹೋದಂಥ ಹಿಂದೆ ಆಡಳಿತ ನಡೆಸಿದಂಥ ಅನೇಕ ನಾಯಕರುಗಳು ನಮ್ಮ ತಂದೆಯವರ ರಾಜಕೀಯಕ್ಕೂ ಸಹಿತ ಬಹಳ ಸಹಕಾರಿಯಾಗಿರ್ತಕ್ಕಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ಜ್ಞಾಪಿಸ್ಕೊಳ್ಬೇಕಾಗುತ್ತೆ. ನಮಗೆ ಎ ಕೃಷ್ಣಪ್ಪನವರು ಇದ್ದಾಗ, ಮಾಜಿ ದಿವಂಗತ ಎ ಕೃಷ್ಣಪ್ಪನವರು ಸಚಿವರಾಗಿದ್ದರು ನಮ್ಮ ತಂದೆಯವ್ರ ಜೊತೆ. ಅದಾದಮೇಲೆ ರಾಜಕೀಯ ಏರುಪೇರಾದಾಗ ಎಷ್ಟೋ ಕಷ್ಟ ಅನುಭವಿಸಿದಾಗ ಕೂಡ, ಚೌಡರೆಡ್ಡಿ ಅವರಿಗೆ ಪಕ್ಷದಲ್ಲಿ ಕಷ್ಟ ಅನುಭವಿಸ್ತಾ ಇದ್ದ ಕೂಡ ಒಂದು ಎನ್ಕ್ವೈರಿಗೆ ಕೃಷ್ಣಪ್ಪನವ್ರನ್ನೇ ಹಾಕಿದ್ರು. ಆಗ ಅವರು ಯಾರ ಒಂದು ಒತ್ತಡಕ್ಕೆ ಕೂಡ ಕೇರ್ ಮಾಡಿದಿರ ನಮ್ಮ ಪರವಾಗಿ ನಿಂತರು. ಇವತ್ತು ನಾವು ಅವರಿಗೆ ಚಿರಋಣಿಗಳು. ಸೊ ಅವರ ಪುತ್ರಿ ಅವರು ಇದ್ದಾರೆ ಇಲ್ಲಿ, ಮತ್ತು ಅವರ ಅಳಿಯಂದ್ರಾದಂಥ ಶ್ರೀನಿವಾಸ್ ಅವರು ಈಗ ನಮ್ಮ ಶಿಕ್ಷಕರ ಕ್ಷೇತ್ರ ಆಗ್ನೇಯ ಕ್ಷೇತ್ರಕ್ಕೆ ಸದ್ಯ ಇದು ಕ್ಯಾಂಡಿಡೇಟ್ ಆಗಿ ಬಂದಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಹೇಳೋದೇನೆಂದರೆ, ಅವರಿಗೆ ಈ ಒಂದು ಚುನಾವಣೆ ನಮ್ಮ ಚುನಾವಣೆ. ನಾವು ಎಷ್ಟು ಶ್ರದ್ಧೆ ಅಕ್ಕರೆಯಿಂದ ನಮ್ಮ ಚುನಾವಣೆ ನಾವು ಸ್ಪರ್ಧೆ ಮಾಡ್ತೀವೋ ಅಷ್ಟೇ ಅಕ್ಕರೆ ಜವಾಬ್ದಾರಿಯಿಂದ ಈ ಚುನಾವಣೆ ಕೂಡ ನಾವು ಶ್ರಮಪಟ್ಟು ನಮ್ಮ ಶ್ರೀನಿವಾಸ್ ಅವರಿಗೆ ನಮ್ಮ ತಾಲೂಕಿನಿಂದ ಮತ್ತು ನಮ್ಮ ಜಿಲ್ಲೆಯಿಂದ ಅತಿ ಹೆಚ್ಚಿನ ಮತಗಳು ಬರೋ ಥರ ನಾವು ಶ್ರಮ ಪಡ್ತೀವಿ ಅಂತೇಳಿ ನಿಮ್ಮೆಲ್ಲರ ಮುಂದೆ ಮಾಡ್ತೀವಿ. ಇದೊಂದು ಪೂರ್ವಭಾವಿ ಸಭೆ. ಅವರು ಸುಮಾರು ಪಾಪ ನಿನ್ನೆ ರಾತ್ರಿ ಕೂಡ 1 ಗಂಟೆವರೆಗೂ ಬೇರೆ ಕಡೆ ಎಲ್ಲ ಸಭೆ ನಡೆಸ್ಕೊಂಡು ಬರ್ತಾ ಇದ್ದಾರೆ. ನಿನ್ನೆ ನಮಗೆ ಗೊತ್ತಾಗಿದ್ದೆ ಸಂಜೆ 4 ಗಂಟೆ. ಆವಾಗಲೇ ತುರ್ತಾಗೆಲ್ಲ ನಮ್ಮ ಕೆಲವು ನಾಯಕರಿಗೆಲ್ಲ ತಿಳಿಸಿ ಈ ಥರ ಹೇಗಿದೆ, ಅವ್ರಿಗೂ ಸಮಯ ಅಭಾವ ಇದೆ, ನಾವು ಅತಿ ಜಾಗ್ರತೆಯಿಂದ 4 ಸಭೆ ಸೇರಿ ಮುಂದೆ ಯಾವ ಥರ ಈ ಒಂದು ಚುನಾವಣೆ ನಡೆಸಬೇಕು ಅದ್ರ ಬಗ್ಗೆ ಆಲೋಚನೆ ಮಾಡಬೇಕು ಅಂತ ಹೇಳಿದಾಗ ನಮ್ಮ ನಾಯಕರೆಲ್ಲರೂ ಇವತ್ತು ನೀವೆಲ್ಲರೂ ಸೇರಿದ್ದೀರಾ. ಸೊ ದಯಮಾಡಿ ಈಗ ಮುಂದೆ ಬರುವ 4-5 ತಿಂಗಳಲ್ಲಿ ಪ್ರತಿಯೊಬ್ಬ ಶಿಕ್ಷಕರು ಸುಮಾರು 950,000 ಶಿಕ್ಷಕರ ಮತ ಇದೆ. ಅತಿ ಹೆಚ್ಚು ಮತಗಳನ್ನು ನಾವು ಸಂಗ್ರಹಿಸಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಶ್ರೀನಿವಾಸ್ ಅವರಿಗೆ ಅವ್ರ ಪರವಾಗಿ ಮತ ಚಲಾಯಿಸ್ಲಿಕ್ಕೆ ನಾವೆಲ್ಲರೂ ಪ್ರಯತ್ನ ಪಡಬೇಕು. ಅದಲ್ಲದೆ ಅತಿ ಹೆಚ್ಚಿನ ಬಹುಮತದಿಂದ ಅವ್ರನ್ನ ಗೆಲ್ಲಿಸಬೇಕು. ಅದಕ್ಕೆಲ್ಲರೂ ತಾವೆಲ್ಲರೂ ಶ್ರಮ ಪಡಬೇಕಂತ ಕೇಳ್ತಾ ಈಗ ಬಂದಿರೋಂಥ ಉದ್ದೇಶ ಮಾತಾಡಬೇಕು.